ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಒಂದು 2024ನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಮಂತ್ಲಿ ಬಜೆಟಿಂಗ್ನ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಇವತ್ತು. ಸೊ ಬನ್ನಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನಷ್ಟು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ, ಹಾಗೆ ಎನ್ಕರೇಜ್ ಮಾಡ್ತಾ ಹೋಗಿ ಅಂತ. ಸೊ ಬನ್ನಿ, ಇನ್ನು ಏನೇನು 2024ನ ಮಂತ್ಲಿ ಬಜೆಟಿಂಗ್ ಪ್ಲ್ಯಾನ್ಸ್ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಬರ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನೀವು ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಸೊ ಇಲ್ಲಿ 2024 ಬಜೆಟ್ ಪ್ಲ್ಯಾನ್ ನ್ಯೂ ಇಯರ್ಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋಂತಹ ಇದು ಬಂದು 25,000 ಅಂದರೆ 25,000 ಒಂದು ಲೆಕ್ಕಾಚಾರದಲ್ಲಿ ನಾನು ಹಾಕ್ಕೊಂಡಿರುವಂತಹ ಒಂದು ಬಜೆಟಿಂಗ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇದರಲ್ಲಿ ಮೊದಲನೇದಾಗಿ ನಾನು ಒಂದು 5 ಪಾಯಿಂಟ್ಸ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಉಳಿತಾಯ, ಹಾಗೆ ಗುರಿ, ಈ ವರ್ಷ ನಾನು ಏನು ಮಾಡಬೇಕು ಅನ್ನುವಂತಹ ಒಂದು ರೆಸಲ್ಯೂಷನ್, ಹಾಗೆ ಟಾರ್ಗೆಟ್, ಏನು ಅಚೀವ್ ಮಾಡಬೇಕು ಅನ್ನುವಂತಹ ಒಂದು ಟಾರ್ಗೆಟ್, ಹಾಗೆ ಎಕ್ಸ್ಪೆನ್ಸಸ್ ಕಂಟ್ರೋಲ್, ಅಂದರೆ ನಾನು ಯಾವುದನ್ನ ತಡೆ ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಇವತ್ತಿನ ಒಂದು ಬಜೆಟಿಂಗಲ್ಲಿ ನಾನು ಮೇಯ್ನ್ ಕಾನ್ಸಂಟ್ರೇಟ್ ಮಾಡ್ತಿರೋದು. ಆ ನಂತರ ನೆಕ್ಸ್ಟ್ ಬಂದರೆ ಮಂತ್ಲಿ ಬಜೆಟ್ ಪ್ಲ್ಯಾನ್. 25,000 ಮಂತ್ಲಿ ಬಜೆಟ್ ಪ್ಲ್ಯಾನ್ಗೆ ಬರೋ ಹಾಗಿದ್ರೆ ಎಕ್ಸ್ಪೆನ್ಸಸ್ಸು ಹಾಗೆ ಸೇವಿಂಗ್ಸ್ಗೆ ವಿಚಾರಕ್ಕೆ ಬಂದರೆ, ಎಕ್ಸ್ಪೆನ್ಸಸ್ಸಲ್ಲಿ ಬಂದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಹಾಗೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಸೊ ನಾವು ತಿಂಗಳಲ್ಲಿ ಈ ಫಿಕ್ಸಾಗಿ ಈ ಒಂದು ಖರ್ಚನ್ನ ನಾವು ಮಾಡಲೇಬೇಕು. ಹಾಗೆ ಮಾಡಿದ್ರೂ ಆಗುತ್ತೆ, ಇಲ್ಲ ಮಾಡಲಿಲ್ಲ ಅಂದರೂ ಆಗುತ್ತೆ ಅನ್ನುವಂತಹ ಇದು ಎಕ್ಸ್ಪೆನ್ಸಸ್ ಬಂದು ಇದು ವೇರಿಯಬಲ್. ಹಾಗೆ ಸೇವಿಂಗ್ಸ್ ಬಂದು ಲಾಂಗ್ ಟರ್ಮ್ ಸೇವಿಂಗ್ಸ್ ಆಗಿರ್ಬೋದು, ಹಾಗೆ ಶಾರ್ಟ್ ಟರ್ಮ್ ಸೇವಿಂಗ್ಸ್. ಲಾಂಗ್ ಬಂದು ಈ ಪಾಲಿಸೀಸ್ಗಳು ಇದೆಲ್ಲ ಬರುತ್ತಲ್ಲ, ಇದು. ಶಾರ್ಟ್ ಟರ್ಮ್ ಬಂದು ಚೀಟಿಗಳೆಲ್ಲ ಮಾಡ್ತೀವಲ್ಲ ಅದು. ಎಕ್ಸ್ಪೆನ್ಸಸ್ಸಲ್ಲಿ ಮಂತ್ಲಿ ಹಾಗೆ ವೀಕ್ಲಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಹಾಗೆ ವೀಕ್ಲಿ ಎಕ್ಸ್ಪೆನ್ಸಸ್ನ, ನಾನು ಮನೆಯ ಎಕ್ಸ್ಪೆನ್ಸಸ್ನ ಫಸ್ಟು ನಾನು ಹೇಳ್ಕೊಂಬಿಡ್ತೀನಿ. ನೆಕ್ಸ್ಟ್ ಯಾವುದೇ ಒಂದು ಇದು ಬಂದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೆ ಶಾರ್ಟ್ ಟರ್ಮ್ ಸೇವಿಂಗ್ಸ್ನ ಹೇಳ್ತೀನಿ. ಹಾಗೆ ಎಕ್ಸ್ಪೆನ್ಸಸ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ಸಲ್ಲಿ ಇದು ಮಂತ್ಲಿ ಎಕ್ಸ್ಪೆನ್ಸಸ್ಸು, ತಿಂಗಳ ನಾವು ಖರ್ಚು ಮಾಡುವಂತಹ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ಬೋದು. ಇದು ವಾರ ಬೇಕಾಗಿರುವಂತಹ ಎಕ್ಸ್ಪೆನ್ಸಸ್. ಇಲ್ಲಿ ಬಂದರೆ ಮಂತ್ಲಿ ಎಕ್ಸ್ಪೆನ್ಸಸ್ ವಿಚಾರಕ್ಕೆ ಬಂದರೆ, ರೆಂಟ್, ಬಾಡಿಗೆ 6,000, 25,000 ಇರುವಂತಹ ಆದಾಯದಲ್ಲಿ ನಾನು ಮಾತಾಡ್ತಾ ಇರೋದು. 6,000 ಬಾಡಿಗೆ. EB ಅಂದರೆ ಎಲೆಕ್ಟ್ರಿಕ್ ಬಿಲ್ಲು 600 ರೂಪಾಯಿ. ಡಿಪೆಂಡ್ಸ್, ಅದು ಮನೆ ಹೇಗೆಲ್ಲ ಉಪಯೋಗಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು. ಹಾಗೆ ಗ್ಯಾಸ್ ಬಂದು ನಾನು ಒಂದು ತಿಂಗಳಿಗೆ 600 ರೂಪಾಯಿ ಎತ್ತಿಡ್ತೀನಿ. ಸೊ ನಮ್ಮ ಮನೇಲಿ ಬಂದು 2 ತಿಂಗಳು ಒಂದ್ಸಲಿ ಗ್ಯಾಸ್ನ ಉಪಯೋಗಿಸೋದ್ರಿಂದ 1 ತಿಂಗಳಲ್ಲಿ 600, ಇನ್ನು ನೆಕ್ಸ್ಟ್ ಮಂತ್ ಇನ್ನು 600 ಎತ್ತಿಡೋದ್ರಿಂದ 600 ಅಂತ ಹಾಕ್ಕೊಂಡಿರೋದು ನಾನು. ಹಾಗೆ ಗ್ರಾಸರೀಸ್ ಬಂದು 3,000. ಓಕೆನಾ, ಅಂದಾಜು 3,000 ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಹಾಗೆ ಡಿಶ್ ಬಂದು TV 300 ರುಪೀಸ್ ಅಂತ ಹಾಕ್ಕೊಂಡಿದ್ದೀನಿ. ನಾವು ಹೇಗೆ ರೀಚಾರ್ಜ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಹಾಗೆ ಮೊಬೈಲ್ ರೀಚಾರ್ಜು 250 2 ಸಿಮ್ಗೆ 500. ಹಾಗೆ ವಾಟರ್ ಬಿಲ್ಲು 300. ಸೊ ಇದು ಎಕ್ಸೆಪ್ಷನ್, ಇದು ಬೋರಿದ್ರೆ. ಸೊ ಹಾಗೆ ಫ್ಯೂಯಲ್, ಓಡಾಡುವಂತಹ ಖರ್ಚಾಗಿರ್ಬೋದು, ಏನೇ ಆದರೂ 2 ವೀಲರ್ ಅವ್ರದ್ದು, ಇದು ಬಸ್ಸು ಅಥವಾ 2 ವೀಲರು ಅವರಿಗೆ ಇದು 1000 ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಎಮರ್ಜೆನ್ಸಿ ಅಂದ್ಬಿಟ್ಟು ನಾನು 1000ನ ಎತ್ತಿಟ್ಟಿದ್ದೀನಿ. ಸೊ ಟೋಟಲಿ ಬಂದು 13,300. ಓಕೆನಾ, ಮಂತ್ಲಿ ಎಕ್ಸ್ಪೆನ್ಸಸ್ಗೆ ನಮಗೆ 13,300 ಬೇಕೇ ಬೇಕು. ಸೊ ಆ ನಂತರ ಬರೋ ಹಾಗಿದ್ರೆ ವೀಕ್ಲಿ ಎಕ್ಸ್ಪೆನ್ಸಸ್ ಅಂದರೆ ಮಿಲ್ಕ್, ಹಾಲು 750 ಹಾಗೆ ಆಗುತ್ತೆ. ಹಾಗೆ ವೆಜಿಟೇಬಲ್ಸ್ 1,600, 400 ರೂಪಾಯಿ ಒಂದು ವಾರ ಅಂತ ಅಂದ್ರೂ 4 ವಾರಕ್ಕೆ ನನಗೆ 1,600 ಬೇಕೇ ಬೇಕು. ಹಾಗೆ ನಾನ್ ವೆಜ್ 2,000, 500 ಅನ್ನೋ ಹಂಗೆ. ಹಾಗೆ ಫ್ರೂಟ್ಸು 600 ರೂಪಾಯಿದು, ಸ್ನ್ಯಾಕ್ಸು
500 ರುಪೀಸು. ಮಕ್ಕಳು ಇರೋ ಮನೆ ಅಂದರೆ ಸ್ನ್ಯಾಕ್ಸ್ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ 500 ರುಪೀಸು. ಹಾಗೆ ಪೂಜೆ ವಿಷಯಕ್ಕೆ ಬರೋ ಹಾಗಿದ್ರೆ 250. ಇದರಲ್ಲಿ ಒಂದೊಂದ್ಸಲಿ ಜಾಸ್ತಿ ಆಗುತ್ತೆ, ಒಂದೊಂದ್ಸಲಿ ಹಬ್ಬ ಹರಿದಿನ ಇದ್ದಾಗ ಜಾಸ್ತಿ ಆಗುತ್ತೆ. ಸೊ ಅದು ಬಿಟ್ಟು ಹೌಸ್ ಹೋಲ್ಡ್, ಫಾರ್ ಎಕ್ಸಾಂಪಲ್ ಇದು ಮನೆ ಒಳಗಿನ ಖರ್ಚು ಅದರದ್ದು ಹೌಸ್ ಹೋಲ್ಡ್ ಖರ್ಚಸ್ಸು. ಹಾಗೆ ಸ್ಕೂಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಮಕ್ಕಳಿಗೆ ಯಾವ್ದಾದ್ರು ಜೆರಾಕ್ಸು, ಅದಕ್ಕೋಸ್ಕರ 500 ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ ಕೇಸ್ ಬೈಕ್ ಮೈಂಟೆನೆನ್ಸ್ 200 ಎತ್ತಿಡ್ತೀನಿ. ಅದು ಎತ್ತಿಟ್ರೆ ನನಗೆ ಲಾಸ್ಟಿಗೆ ಎಂಡಿಗೆ ಉಳಿಯೋದನ್ನ ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ. ಸೊ ನನ್ನ ಬೈಕಿಗೆ ಮಂತ್ಲಿ 200 ಅಂತ ಇಟ್ಕೊಂತು ಅಂದ್ರೂ ಇನ್ಶೂರೆನ್ಸ್ ಮಾಡಿಸ್ತೀನಿ ಇನ್ ಕೇಸ್ ಏನಾದ್ರು ಉಳೀತು ಅದರಲ್ಲಿ ಅಂತ ಅಂದರೆ. ಸೊ 6700 ರೂಪಾಯಿ ವೀಕ್ಲಿ. ಹಾಗೆ ಮಂತ್ಲಿ 13,300. ಸೊ ಇದು 6,700. ಸೊ ಇದಿಷ್ಟು ನಮ್ಮ ಒಂದು ತಿಂಗಳ ಖರ್ಚು. ಓಕೆನಾ? ಇನ್ನು ರಿಮೈನಿಂಗ್ ಉಳಿದಿರೋದ್ರಲ್ಲಿ ನಾನು ಸೇವಿಂಗ್ಸ್ ಮಾಡಬೇಕು. ಸೊ ಏನೇನೆಲ್ಲ ಖರ್ಚಿರುತ್ತೆ ಮಂತ್ಲಿ ಬಜೆಟಿಂಗ್ ಹಾಗೆ ವೀಕ್ಲಿ ಬಜೆಟಿಂಗ್ ಇಷ್ಟರಲ್ಲಿದೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇನ್ನು ರಿಮೈನಿಂಗ್ ಏನಿದೆ ಸೇವಿಂಗ್ಸಲ್ಲಿ ಲಾಂಗ್ ಟರ್ಮ್ ಹಾಗೆ ಶಾರ್ಟ್ ಟರ್ಮ್ ಎಕ್ಸ್ಪೆನ್ಸಸ್ ಮಂತ್ಲಿ ವೀಕ್ಲಿ ಇವತ್ತು ಎಕ್ಸ್ಪ್ಲೈನ್ ಆಯಿತು. ಇನ್ನು ನೆಕ್ಸ್ಟ್ ಏನಿದ್ರು ಫಿಕ್ಸ್ಡು ವೇರಿಯಬಲ್ ಯಾವುದು ಹಾಗೆ ಸೇವಿಂಗ್ಸಲ್ಲಿ ಲಾಂಗು ಶಾರ್ಟು ಯಾವುದು ಅನ್ನೋದನ್ನ ತಿಳಿಸ್ತೀನಿ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.